ಹಾಯ್ ಎವ್ರಿವಾನ್, ವೆಲ್ಕಮ್ ಟು ಸಿಂಪಲ್ ಆಗಿ ಖುಷಿಯಾಗಿರೋಣ ಚಾನೆಲ್. ಎಲ್ಲರೂ ಖುಷಿಯಾಗಿದ್ದೀರಾ ಅನ್ಕೋತೀನಿ. ಖುಷಿಯಾಗಿರಿ ಅಂತ ಹೇಳ್ತಾ, ನೀವು ವಿಡಿಯೋ ನೋಡ್ತಾ ಇರೋ ಟೈಮಲ್ಲಿ ಏನಾದರೂ ಮನಸ್ಸಿಗೆ ಬೇಜಾರು ಅಥವಾ ಅಸಮಾಧಾನ ಅಂತ ಇದ್ದರೆ ಸೈಡಲ್ಲಿ ಇಡಿ ಅದನ್ನು. ಇಟ್ ಈಸ್ ಓಕೆ. ಈ ಸಮಯನೂ ಪಾಸ್ ಆಗುತ್ತೆ, ಒಳ್ಳೆ ಸಮಯ ಬಂದೇ ಬರುತ್ತೆ ಅಂತ ಹೇಳ್ತಾ, ನನಗೆ ಗೊತ್ತಿರೋಂಥ ಒಂದು ಒಳ್ಳೆ ಅಥವಾ ಒಂದು ಸಿಂಪಲ್ ರೆಸಿಪಿ ಮಾಡೋಕ್ಕೆ ಟ್ರೈ ಮಾಡೋದ. ಬನ್ನಿ ವಿಡಿಯೋ ನೋಡ್ಕೊಂಡು ಬರೋದಾ. ಬಟ್ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ, ಲೆಟ್ಸ್ ಗೆಟ್ ಇನ್ಸೈಡ್ ದ ವಿಡಿಯೋ. ಬನ್ನಿ ಇವತ್ತು ಯಮ್ಮಿ ಟೇಸ್ಟಿ ಚಿಕನ್ ತಂದೂರ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋದು. ಫಸ್ಟು ಒಂದು ಕ್ಲೀನ್ ಆಗಿರೋಂತಹ ಬೌಲ್ ತೊಗೋಬೇಕು. ಅದಕ್ಕೆ ಚಿಲ್ಲಿ ಪೌಡರ್, ಗರಂ ಮಸಾಲ ಪೌಡರ್, ಜೀರಾ ಪೌಡರ್, ಸ್ವಲ್ಪ ಸಾಲ್ಟ್, ನಾನು ಪಿಂಕ್ ಸಾಲ್ಟ್ ತೊಗೊಂಡಿದ್ದೀನಿ, ಹಾಗೂ ಅರಿಶಿನ. ಇದ್ರ ಜೊತೆಗೆ ಒಂದು ಬೌಲ್ ಆಗಷ್ಟು ಕರ್ಡ್ನ ಅದಕ್ಕೆ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಆ್ಯಕ್ಚುಲಿ ಐಡಿಯಲ್ ವೇ ಬಂದುಬಿಟ್ಟು ಚಿಕನ್ನ ಹಾಕಿಬಿಟ್ಟು ಅದಕ್ಕೆ ಇದೆಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡೋದು. ಬಟ್ ನಂದು ಪ್ರಾಬ್ಲಮ್ ಏನು ಅಂದರೆ ನಾನು ಚಿಕನ್ ತಿನ್ನಲ್ಲ. ಅದಕ್ಕೆ ಇದನ್ನೆಲ್ಲ ಹಾಕಿಬಿಟ್ಟು ಅದಾದಮೇಲೆ ಮಿಕ್ಸ್ ಮಾಡಿಬಿಟ್ಟು ನಾನು ಫಸ್ಟು ಉಪ್ಪೆಲ್ಲ ಟೇಸ್ಟ್ ನೋಡ್ಕೋತೀನಿ. ಯಾಕಂದರೆ ಚಿಕನ್ ಅದಕ್ಕೆ ಮಿಕ್ಸ್ ಆದಮೇಲೆ ನನಗೆ ತಿನ್ನೋಕ್ಕಾಗಲ್ಲ. ಅದನ್ನು ನೀಟಾಗಿ ನೋಡಿ ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕು. ನೀವು ಎಷ್ಟೇ ಫ್ಯಾನ್ಸಿಯಾಗಿ ಮಿಕ್ಸ್ ಮಾಡಿ ವೀಡಿಯೋಗೋಸ್ಕರ ಸ್ಪೂನಲ್ಲೆಲ್ಲ ಮಿಕ್ಸ್ ಮಾಡೋದು ನಾನು ಮಾಡೋಕ್ಕೆ ಹೋಗಲ್ಲ. ನಾನು ಆ್ಯಕ್ಚುಲಾಗಿ ಹೇಗೆ ಮಾಡ್ತೀನಿ ಹಾಗೇ ಮಾಡೋದು. ಸೊ ನೀಟಾಗಿ ಅದನ್ನು ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಇದಾದಮೇಲೆ ನಾನು ಸ್ವಲ್ಪ ಉಪ್ಪು ಖಾರ ಎಲ್ಲ ನೋಡಿಕೊಂಡು ಏನಾದರೂ ಚೇಂಜ್ ಮಾಡಬೇಕಾದ್ರೆ ಮಾಡ್ಕೋತೀನಿ. ಅದಾದಮೇಲೆ ನೀಟಾಗಿ ಕ್ಲೀನ್ ಮಾಡಿರೋಂತಹ ಚಿಕನ್ ಥೈ ಪೀಸ್ನ ಇದರಲ್ಲಿಟ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಇದರಲ್ಲಿ ಆ್ಯಕ್ಚುಲಿ ಏನು ಗೊತ್ತಾ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಿಸ್ ಆಗಿತ್ತು. ಅದಕ್ಕೆ ಚಿಕನ್ ಹಾಕಿದ್ಮೇಲೆ ನಾನು ಅದನ್ನು ಹಾಕಿದೆ. ನಾನು ಆ್ಯಕ್ಚುಲಿ ಇದನ್ನು ಮಾಡಿರೋದು ಏರ್ ಫ್ರೈಯರಲ್ಲಿ. ಅಫ್ಕೋರ್ಸ್ ಇಟ್ ಈಸ್ ವೆರಿ ವೆರಿ ಈಸಿ. ಏರ್ ಫ್ರೈಯರ್ನ 200 ಡಿಗ್ರಿ ಸೆಲ್ಸಿಯಸಲ್ಲಿ ಇಟ್ಕೊಂಡು 20 ನಿಮಿಷದಷ್ಟು ಇಟ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಬೆಣ್ಣೆನ ಹಾಕಿಬಿಡಿ. ಇನ್ಫ್ಯಾಕ್ಟ್ ಇದು ನೋಡಿ 180 ಡಿಗ್ರೀಸ್ ಇದೆ, ಬಟ್ ಯು ಕ್ಯಾನ್ ಆ್ಯಕ್ಚುಲಿ ಗೋ ಅಪ್ ಟು 200 ಡಿಗ್ರೀಸ್ ಆ್ಯಸ್ ವೆಲ್. ಅದನ್ನು 20 ಮಿನಿಟ್ಸ್ಗೆ ಇಟ್ಕೋಬೇಕು. ಇನ್ ಬಿಟ್ವೀನ್ 10 ನಿಮಿಷಕ್ಕೆ ಒಂದ್ಸಲ ನೋಡಿಬಿಟ್ಟು ಒಂಚೂರು ಬೇಕಂದರೆ ಮತ್ತೆ ಬಟರ್ ಹಾಕ್ಕೋಬೋದು. ನೋಡಿ ಈ ಥರ ಕಾಣಿಸ್ತಾ ಇದೆ. ವೆರಿ ಯಮ್ಮಿ ಇಟ್ ವಾಸ್. ಮೈ ಸನ್ ಎಂಜಾಯ್ಡ್ ಇಟ್ ಅ ಲಾಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೂ ಬೆಲ್ ಐಕಾನ್ನ ಪ್ರೆಸ್ ಮಾಡಿ.